ನನ್ನ ನೋಡಿದ್ರೆ ಹುಚ್ಚಿಡ್ದವ್ರ ತರ ಅನ್ನಿಸ್ತೀನಾ? ಅಲ್ಲ, ಅಷ್ಟೊಂದ್ ನಗುವಂತದ್ ಏನ್ ಕನ್ಸ್ ಕಾಣ್ತಿದ್ದೆ ನೀನು? ಓ ಅದಾ, ನನ್ನ ಕನ್ಸನ್ ವಿಷಯ ಹೇಳಿದ್ರೆ ನಿನ್ನಿಂದ ನಗು ತಡಿಯಕ್ಕೆ ಆಗಲ್ಲ. ಹೌದಾ? ಅಂತದ್ದೇನಾಯ್ತಮ್ಮ? ನಂಗೂ ಹೇಳು, ನಾನು ನಗ್ತೀನಿ. ನಮ್ಮ ಶತ್ರುಗಳೆಲ್ಲ ರೋಡಲ್ಲಿ ಬೀದಿ ನಾಯಿಗಳ ತರ ಸತ್ತು ಬಿದ್ದಿದ್ದಾರೆ. ಅಯ್ಯೋ, ಅದೊಂದ್ ಕನ್ಸ್ ಕಂಡಿದ್ದಕ್ಕೆ ನೀನ್ ಇಷ್ಟೊಂದ್ ನಗ್ತಿದ್ಯಾ? ನಮ್ ಶತ್ರುಗಳಿದಾರಲ್ಲ, ಅವ್ರೆಲ್ರೂ ಬೀದಿ ನಾಯಿಗಳ ತರ ಸತ್ತು ಬಿದ್ದಿದ್ರು. ಮಾಯಾ, ಅದನ್ನ ನೆನ್ಸ್ಕೊಂಡ್ರೇನೆ ಖುಷಿ ಆಗ್ತಿದೆ. ಈ ವಿಶಾಲಾಕ್ಷಿ, ವಸುಮತಿ, ವಂಶಿ ಎಲ್ಲ ದಿಕ್ಕಾಪಾಲಾಗ್ ಸತ್ತು ಹೋಗಿದ್ದಾರೆ. ಆ ಕೃಷ್ಣ ಇದಾನಲ್ಲ, ಅವ್ನ್ ಎಲ್ರನ್ನು ನೋಡಿ ಗುಳಾಡ್ತಾ ಇದ್ದಾನೆ. ಇದನ್ನೆಲ್ಲ ನೋಡ್ದಾಗ ಎಷ್ಟು ಖುಷಿ ಆಯ್ತು ಗೊತ್ತಾ ನನ್ಗೆ. ಅಯ್ಯೋ ಅಮ್ಮ, ಸ್ವಲ್ಪ ನಗುನ ಉಳಿಸ್ಕೊ. ಬರೀ ಕನ್ಸಲ್ ಕಂಡಿದ್ದಕ್ಕೆ ನೀನ್ ಇಷ್ಟೊಂದ್ ಖುಷಿ ಆಗ್ತಿದ್ಯಲ್ಲ, ಇನ್ನೊಂದ್ ಸ್ವಲ್ಪ ಹೊತ್ತಿಗೆ ಆಕ್ಸಿಡೆಂಟ್ ಆಗಿದೆ, ಅವರೆಲ್ಲ ಯಮನ್ ಪಾದ ಸೇರಿದ್ದಾರೆ ಅಂತ ಸುದ್ದಿನೇ ಬರುತ್ತೆ. ಹೌದು ಮಾಯಾ, ನಾನು ಅದಕ್ಕೋಸ್ಕರನೇ ಕಾಯ್ತಾ ಇದ್ದೀನಿ. ಈ ಮನೇಲಿ ನಮಗಾದ ಅವಮಾನಕ್ಕೆ ಇವತ್ತು ಪ್ರತಿಕಾರ ಸಿಗುತ್ತೆ. ಇವತ್ತಲ್ಲಮ್ಮ, ಇನ್ನೊಂದ್ ಸ್ವಲ್ಪ ಹೊತ್ತಲ್ಲೇ ಸಿಗುತ್ತೆ. ಆಕ್ಚುಲಿ ನನ್ ಪ್ಲಾನ್ ಪ್ರಕಾರ ಇಷ್ಟೊತ್ಗೆಲ್ಲ ಆಕ್ಸಿಡೆಂಟ್ ನ್ಯೂಸ್ ಬರ್ಬೇಕಾಗಿತ್ತಲ್ಲ. ಹೌದು ಮಾಯಾ, ಈ ಕೋದಂಡ ಮನೇಲೆ ಬಿದ್ದಿದ್ದಾನೆ. ಒಂದ್ ವೇಳೆ ನಾವು ಪ್ಲಾನ್ ಮಾಡ್ದಾಗೆ ಆಕ್ಸಿಡೆಂಟ್ ಆಗಿಲ್ವಾ? ಇಲ್ಲ ಆಕ್ಸಿಡೆಂಟ್ ಆಗಿದ್ರು ಇವನಿಗೆ ವಿಷಯ ತಲುಪಿಲ್ವಾ? ಇಲ್ಲ ಅಮ್ಮ, ನನಗನ್ಸೋ ಪ್ರಕಾರ ಆಕ್ಸಿಡೆಂಟ್ ಆಗಿರೋ ಜಾಗದಲ್ಲಿ ಯಾರು ಬದುಕೇ ಇಲ್ಲ ಅನ್ಸುತ್ತೆ. ಅದಕ್ಕೆ ಕೋದಂಡಂಗೆ ಇನ್ನ ವಿಷಯ ಬಂದಿಲ್ಲ. ಅಯ್ಯೋ ಪೆದ್ದಿ, ಅವ್ರು ಹೋಗ್ತಿರೋದು ಬೆಂಗಳೂರು ಹೆದ್ದಾರಿಲಿ. ಅಲ್ಲಿ ಒಂದ್ ಗಾಡಿ ಪಂಚರ್ ಆಗಿ ನಿಂತ್ರು ಸುದ್ದಿ ಆಗತ್ತೆ ಕಣೆ. ಅಂಥದ್ರಲ್ಲಿ ಆಕ್ಸಿಡೆಂಟ್ ಆಗಿ ಇಷ್ಟು ಜನ ಸತ್ರೆ ಸುದ್ದಿ ಆಗಲ್ವಾ? ಹೌದಲ್ವಾ ಅಮ್ಮ, ಮತ್ ನಮ್ಗಿನ್ನ ಯಾಕೆ ಸುದ್ದಿ ಬಂದಿಲ್ಲ? ಇಲ್ಲಿ ಮಾತಾಡ್ತಾ ನಿಂತ್ಕೊಂಡ್ರೆ ಯಾವ ಸುದ್ದಿನೂ ಗೊತ್ತಾಗಲ್ಲ. ಟಿವಿ ಆನ್ ಮಾಡಿ ನೋಡ್ಬೇಕು. ಈ ನ್ಯೂಸ್ ಚಾನೆಲ್ ಅವರು ಯಾರಾದ್ರೂ ಸಾಯೋದನ್ನ ರಣಹದ್ದು ಹೊಂಚ್ ಹಾಕೋ ಹಂಗೆ ಕಾಯ್ಕೊಂಡ್ ಕೂತಿರ್ತಾರೆ. ಬಾ. ಹ್ಞೂ ಅಮ್ಮ, ಇವತ್ತಂತೂ ನಾವ್ ಅವ್ರಿಗೆ ಒಳ್ಳೆ ಕಂಟೆಂಟ್ ಕೊಟ್ಟಿದೀವಿ. ಬಾಬಾ ನೋಡ ಬಾ. ಅಯ್ಯಯ್ಯೋ, ಏನು ಮಾಡೋದೀಗ? ಗಾಡಿ ಬೇರೆ ಕಂಟ್ರೋಲ್ ಸಿಗ್ತಾ ಇಲ್ಲ. ಈ ವಿಷಯ ಮನೆಯವ್ರು ಗೊತ್ತಾದ್ರೆ ಸುಮ್ಮನೆ ಗಾಬರಿ ಆಗ್ತಾರೆ. ನಾನೇನಾದರೂ ಮಾಡ್ಬೇಕೀಗ. ಏನು ಮಾಡಲಿ? ಕೃಷ್ಣ, ನೀನ್ ಯಾವತ್ತೂ ಈ ರೀತಿ ಗಾಡಿ ಓಡಿಸ್ತವನಲ್ಲ, ಏನಾಯ್ತು? ಯಾಕೋ ಹೀಗೆ ಓಡಿಸ್ತಾ ಇದ್ಯಾ? ಇಲ್ಲ ಕೃಷ್ಣ, ಏನೋ ಆಗಿದೆ, ನೀನ್ ಹೇಳ್ತಾ ಇಲ್ಲ. ಅದೇನಾಯ್ತು ಅಂತ ಹೇಳು. ಅಕ್ಕ, ಅಮ್ಮ, ಯಾರು ಹೆದರ್ಕೋಬೇಡಿ, ಸ್ವಲ್ಪ ಧೈರ್ಯವಾಗಿರಿ. ಏನಪ್ಪ ಇದು? ಅದು ಬ್ರೇಕ್ ಫೇಲ್ಯೂರ್ ಆಗಿದೆ. ಬ್ರೇಕ್ ಹಿಡಿತಾ ಇಲ್ವಾ? ಅಯ್ಯೋ ಅಯ್ಯೋ ದೇವ್ರೆ, ಅಯ್ಯೋ ಭಗವಂತ, ಶುಭ ಕಾರ್ಯಕ್ಕೆ ಅಂತ ಹೊರಟಿರುವಾಗ್ಲೇ ಈ ತರ ಮಾಡ್ತಿದ್ಯಪ್ಪ. ಅಯ್ಯೋ ದೇವ್ರೆ, ಅಯ್ಯೋ ನನ್ ಮಕ್ಳೇ ಹೆದರ್ಕೋಬೇಡಿಪ್ಪ. ಪೂಜಾ, ಅಯ್ಯೋ ಕೃಷ್ಣಣ್ಣ, ಈಗೇನ್ ಮಾಡೋದು? ಅಮ್ಮ, ನೀವು ಯಾರು ಹೆದರ್ಕೊಂಬೇಡಿ. ಒಂದು ಮಣ್ಣಿನ ದಾರಿ ಬರಲಿ ಅಂತ ಕಾಯ್ತಾ ಇದ್ದೀನಿ. ಅಲ್ಲಿವರೆಗೂ ಧೈರ್ಯವಾಗಿರಿ. ಯಾರು ಹೆದರ್ಕೋಬೇಡಿ, ಧೈರ್ಯವಾಗಿರಿ. ಕಂಟ್ರೋಲ್ ಮಾಡ್ತಾನೆ ಕೃಷ್ಣ, ಧೈರ್ಯವಾಗಿರಿ. ಕೃಷ್ಣ, ಏನಾದ್ರೂ ಮಾಡು. ನಮ್ಗೆ ಉಳಿದಿರೋದು ಇದೊಂದೇ ದಾರಿ ಕೃಷ್ಣ. ಆಕ್ಸಿಡೆಂಟ್ ಆದ್ರೆ ಕನಿಷ್ಠ ನಮ್ ಪ್ರಾಣ ಆದ್ರೂ ಉಳಿಯುತ್ತೆ. ಒಂದ್ ಕೆಲಸ ಮಾಡು, ಮಣ್ಣಿನ ರೋಡ್ ಹುಡ್ಕೋ, ದಿಬ್ಬ ಎಲ್ಲಿದೆ ನೋಡು. ದೇವ್ರೆ, ಹೇಗಾದ್ರೂ ಮಾಡಿ ಗಾಡಿ ನಿಲ್ಸು ನನ್ ತಂದೆ. ಮುಂದೆ ಒಂದು ಮಣ್ಣಿನ ರೋಡ್ ಕಾಣಿಸ್ತಾ ಇದೆ. ನನ್ನ ಗಾಡಿನ ಅಲ್ಲೇ ತಗೊಂಡೋಗಿ ಕಂಟ್ರೋಲ್ ಮಾಡ್ತೀನಿ. ನೀವೆಲ್ಲರೂ ಸ್ವಲ್ಪ ಸೀಟ್ನ ಗಟ್ಟಿಯಾಗಿ ಇಟ್ಕೊಂಡು ಕುತ್ಕೊಳ್ಳಿ. ಗಟ್ಟಿಯಾಗಿ ಇಟ್ಕೊಳ್ಳಿ ಎಲ್ಲ. ಏ ಮಾಯಾ, ಬೇಗ ಕನ್ನಡ ನ್ಯೂಸ್ ಹಾಕೋ. ಇರಮ್ಮ, ಈ ನ್ಯೂಸ್ ಚಾನೆಲ್ ನಂಬರೇ ಸಿಗ್ತಿಲ್ಲ. ಈ ಧಾರಾವಾಹಿ ನೋಡಿ ನೋಡಿ ಕನ್ನಡ ನ್ಯೂಸ್ ಬರುತ್ತೆ ಅನ್ನೋದೇ ಮರ್ತು ಹೋಗಿದೆ. ಹಾ, ಸಿಕ್ತು ನೋಡು. ಏಯ್, ಕನ್ನಡ ಬಿಟ್ರೆ ಬೇರೆ ಭಾಷೆ ಬರಲ್ಲ ನಿನ್ಗೆ? ಇದರ್ಥ ಆಗ್ತಿದ್ಯಾ?
ಕನ್ನಡ ನ್ಯೂಸ್ ಹಾಕೋ. ಆಯ್ತು.